ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್. ವಿಜಯಪುರ ನಗರದ ಹೊರವಲಯದ ಕಣ್ಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಪೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು, ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷ್ಯನ್ ಫೈರ್ ಡ್ಯಾನ್ಸ್, ಲೈವ್ ಡಿಜೆ ಶೋ, ಫುಲ್ ಎಂಟರ್ಟೈನ್ಮೆಂಟ್ ನೊಂದಿಗೆ ಫುಡ್ ಕೂಡ ಕೊಡಲಾಗುವುದು. ಎಲ್ಲಾ ವಯಸ್ಸಿನವರಿಗೆ ಅವಕಾಶವಿದ್ದು, ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು, ಡಿಸೆಂಬರ್ 31 ರಾತ್ರಿ 9 ಗಂಟೆಯಿಂದ 12 ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್. ಮತ್ತೇಕೆ ತಡ, ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ. ಸಂಸತ್ತಿನಲ್ಲಿ 142 ಸಂಸದರ ಅಮಾನತು ಖಂಡಿಸಿ ವಿಜಯಪುರ ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು. ಸಂಸತ್ತಿನಲ್ಲಿ ಕೆಲವರು ಪ್ರವೇಶ ಹಿನ್ನೆಲೆಯನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು. ಅದಕ್ಕಾಗಿ 142 ಸಂಸದರ ಅಮಾನತು ಪ್ರಜಾಪ್ರಭುತ್ವ ಕಗ್ಗೊಲೆ ಎಂದು ಕಿಡಿಕಾರಿದರು. ಈ ವೇಳೆ ಗೃಹ ಸಚಿವ ಅಮಿತ್ ಶಾ ಪ್ರಧಾನಿ ಮೋದಿ ವಿರುದ್ಧ ಪ್ರತಿಭಟನಾಕಾರರು ವಾಗ್ದಾಳಿ ಮಾಡಿದರು. ಅದಕ್ಕಾಗಿ ತಕ್ಷಣವೇ ಸಂಸದರ ಅಮಾನತು ಆದೇಶವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ, ಮೋದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿಗೆ ಬಿಜೆಪಿ ತೊಲಗಿಸಿ, ಬಿಜೆಪಿ ತೊಲಗಿಸಿ, ಬಿಜೆಪಿ ತೊಲಗಿಸಿ, ಸರ್ವಾಧಿಕಾರಿ ಬಿಜೆಪಿ ಸರ್ಕಾರದ ಹೇಳಿತನದ ವಿರುದ್ಧ, ಸರ್ವಾಧಿಕಾರ ಬಿಜೆಪಿ ಸರ್ಕಾರದ ಹೇಳಿತನ ವಿರುದ್ಧ ಬಿಜೆಪಿ ತೊಲಗಿಸಿ, ಬಿಜೆಪಿ ತೊಲಗಿಸಿ, ಬಿಜೆಪಿ ತೊಲಗಿಸಿ, ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಗೆಡಿ ಸರ್ಕಾರಕ್ಕೆ, ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಬಿಜೆಪಿ ಸರ್ಕಾರಕ್ಕೆ, ಸರ್ವಾಧಿಕಾರಿ ಬಿಜೆಪಿ ಸರ್ಕಾರಕ್ಕೆ, ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವ ವಿರೋಧಿ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಮಹಾಗಂಡಾಂತರದಲ್ಲಿ ಸಿಲುಕಿದೆ. ಈ ದೇಶವನ್ನು ಉಳಿಸುವುದಾಗಿ ನಾವು ಈ ದೇಶದಿಂದ ಬಿಜೆಪಿಯನ್ನು ತೊಲಗಿಸಬೇಕಾಗಿದೆ. ಯಾಕಂದರೆ ಇದು ಜಗತ್ತಿನಲ್ಲಿ ಮೊದಲನೇ ಸಲ ನಾವು ನೋಡ್ತಾ ಇರುವುದು. 148 ಶಾಸಕರನ್ನು ಹೊರಗಿಟ್ಟು ಇವರು ಸದನವನ್ನು ನಡೆಸ್ತಾ ಇದ್ದಾರೆ. ಸಂಸದರನ್ನು ಹೊರಗಿಟ್ಟು ಇವರು ದೇಶವನ್ನು ನಡೆಸ್ತಾರೆ. ಯಾವಾಗಲೂ ಹೇಳ್ತೀನಿ ನಿಮಗೆ, ಈ ದೇಶದೊಳಗೆ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ, ಹಿಂದೂ ಮುಸಲ್ಮಾನ ಎಲ್ಲರೂ ಒಂದಾಗಿ ನಡೆದರೆ ಈ ದೇಶ ಮುನ್ನಡೆಯುತ್ತದೆ. ಈ ದೇಶವನ್ನು ಪೂರ್ತಿ ಹದಿಗಡಿಸಲಿಕ್ಕೆ ಬೆನ್ನತ್ತಿದ್ದಾರೆ. ಇವು ಬ್ರಿಟಿಷರ ಚೇಲಾಗಳು ಬಿಜೆಪಿಯವರು ಈ ದೇಶವನ್ನು ಪೂರ್ತಿ ಹಾಳು ಮಾಡುತ್ತಾರೆ. ಬಿಡಂಗಿಲ್ಲ. ಈ 4 ಜನ ಅದಾನಿ, ಅಂಬಾನಿ, ಮೋದಿ, ಅಮಿತ್ ಶಾ ಯಾವರಿಗೆ ದೇಶದಲ್ಲಿ ಇರ್ತಾರೆ ಇವರಿಗೆ ಗಲ್ಲ ಶಿಕ್ಷೆಯನ್ನು ಕೊಡಬೇಕು. ಸಂವಿಧಾನ ಪ್ರಕಾರ ನೋಡಿದ್ರೆ ಇವರು ಯಾವಾಗಲೂ ಈ ದೇಶದಲ್ಲಿ ಉಳಿಯಬಾರದು. ಇವು ತಡಿಪಾಡುಗಳು ಈ ದೇಶ ನಡೆಸ್ತಾರೆ ಅಂದರೆ ನೀವು ತಿಳ್ಕೊಳ್ಳಿ. ನಮ್ಮ ದೇಶ ಎಲ್ಲಿಗೆ ಬಂದು ನಿಂತಿದೆ. ಇನ್ನೇನೆಲ್ಲ ಗುಂಡಾಗಳು ರಾಜ ನಡೀತಾ ಇದೆ. ಈ ದೇಶ ಉಳಿಸಬೇಕಂದ್ರೆ ಮತ್ತೊಮ್ಮೆ ಬಿಜೆಪಿಯನ್ನು ತೊಲಗಿಸಿ ಈ ದೇಶವನ್ನು ಸಮಗ್ರ ಸರ್ಕಾರವನ್ನು ತಂದು ಈ ದೇಶ ಮುನ್ನುಗ್ಗಿಸಬೇಕಾಗಿದೆ. ಎಲ್ಲರೂ ಏನಿದೆ ಇವತ್ತು ಏನು ಕಳೆದ ವಾರದಿಂದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ಸಂಸದರನ್ನು ಇವತ್ತು ಕಾಯ್ದೆಯನ್ನು ಮೀರಿ ಅವರನ್ನು ಸಂಸತ್ ಮತ್ತು ಚಟುವಟಿಕೆಗಳಿಂದ ಹೊರಹಾಕಿ ಇವತ್ತು ಏಕಪಕ್ಷೀಯವಾಗಿ ಸರ್ವಾಧಿಕಾರಿ ರೀತಿಯಿಂದ ಇವತ್ತು ಆಡಳಿತ ಮಾಡ್ತಕ್ಕಂಥ ಬಿ ಜೆ ಪಿ ಸರ್ಕಾರದ
ನೀತಿ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಸಂಸತ್ನಲ್ಲಿ ಸ್ಥಾನಮಾನ ಇದೆಯೋ ಅಷ್ಟೇ ಅದೇ ಸ್ಥಾನಮಾನ ಕೂಡ ವಿರೋಧ ಪಕ್ಷಕ್ಕೆ ಇರ್ತಾಯಿದೆ. ವಿರೋಧ ಪಕ್ಷ ಸಂಪೂರ್ಣವಾಗಿ ಆಡಳಿತ ಪಕ್ಷದ ಎಲ್ಲ ಕಾರ್ಯಕ್ರಮಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಒಂದು ಶಾಸನಬದ್ಧವಾದಂಥ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಅದರ ಕರ್ತವ್ಯ. ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷನೇ ಇರಬಾರ್ದು, ವಿರೋಧ ಪಕ್ಷದ ಎಲ್ಲರನ್ನ ಹೊರಗೆ ಹಾಕಿ ನಾವು ಶಾಸನಗಳನ್ನು ಪಾಸ್ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ನೀತಿ. ಬಹುತೇಕವಾಗಿ ಈ ರಾಷ್ಟ್ರದಲ್ಲಿ ಕಳೆದ 9.5 ವರ್ಷದಿಂದ ಇದು ನಡ್ಕೊಂಡು ಬಂದಿದೆ. ಬರ್ತಕ್ಕಂಥ ದಿನಮಾನದಲ್ಲಿ ಇವತ್ತು ನಾವು ಇಂಡಿಯಾ ಒಕ್ಕೂಟವನ್ನು ಏನು ಮಾಡಿದ್ದೀವಿ, ಇವತ್ತು ನಮ್ಮ ಪಕ್ಷದ ನೇತಾರರು ಎಲ್ಲ ವಿವಿಧ ಪಕ್ಷಗಳ 28 ಪಕ್ಷಗಳ ಪ್ರಮುಖರು ಎಲ್ಲರೂ ಕೂಡಿ ಒಂದು ಇಂಡಿಯಾ ನೇತೃತ್ವವನ್ನು ಏನು ಮಾಡಿದ್ದೀವಿ. ಈ ನೇತೃತ್ವದ ಮುಖಾಂತರ ಈ ಒಂದು ಪ್ರಜಾ ವಿರೋಧಿ ನೀತಿಗಳನ್ನು, ಸಂವಿಧಾನ ವಿರೋಧಿ ಸರ್ಕಾರವನ್ನು ಅಧಿಕಾರದಿಂದ ಇಳಿಸ್ತಕ್ಕಂಥ ಪರಮ ಆದ್ಯತೆಯ ಮೇಲೆ, ಕರ್ತವ್ಯದ ಮೇಲೆ ಇವತ್ತು ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಕಾರ್ಯಾರಂಭ ಮಾಡಿದ್ದಾರೆ. ಮೋದಿ ಅವರ ಒಂದು ಅಧಿಕಾರ ಇನ್ನು ಶಾಶ್ವತ ಅಲ್ಲ ಅಂತಕ್ಕಂಥ ಸಂದೇಶವನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ನಮ್ಮ ಭಾರತ ದೇಶದ ಇತಿಹಾಸ ನೋಡಿದಾಗ ಯಾರ್ಯಾರು ಈ ರೀತಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ, ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ, ಅಂಥವ್ರನ್ನ ಅಧಿಕಾರದಿಂದ ಇಳಿಸಿ ಹೊಸ ಸರ್ಕಾರವನ್ನು ತಂದಿರತಕ್ಕಂಥ ಉದಾಹರಣೆಗಳನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ಕೂಡ ಇವತ್ತು ಶಾಶ್ವತವಾಗಿ 2024ನೇ ಇಸ್ವಿಗೆ ಇವತ್ತು ಏನು ಈ ಒಂದು ಪ್ರಜಾ ವಿರೋಧಿ ಮತ್ತು ಸರ್ವಾಧಿಕಾರಿ ಸರ್ಕಾರ ಇವತ್ತು ನಡೀತಾ ಇದೆ ದೇಶದಲ್ಲಿ, ಅದು ಕೊನೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇದರಿಂದ ಏನು ಕಾನೂನಿಲ್ಲ, ಈ ಕಾರಣಿಲ್ಲ. ಅವ್ರನ್ನ ಹೊರಗಿಟ್ಟು ಇವತ್ತೇನು IPC ಮತ್ತು ಏನು ಈ ಅನೇಕ ಕಾನೂನಿಗೆ ಸಂಬಂಧಪಟ್ಟ ಅನೇಕ ಶಾಸನಗಳನ್ನು ಮರು ಮಾರ್ಪಾಡು ಮಾಡಿ ಅವುಗಳನ್ನು ಪಾಸ್ ಮಾಡ್ಕೋಬೇಕಾಗಿತ್ತು. ಈ ವಿರೋಧ ಪಕ್ಷದವರು ಅಲ್ಲಿ ಇದ್ದರೆ ಬಹುತೇಕವಾಗಿ ಆ ಶಾಸನಗಳ ಬಗ್ಗೆ ವಿಮರ್ಶೆ ಆಗ್ತಾಯಿತ್ತು. ಅದನ್ನು ಹಿಂದೆ ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ಅವ್ರಿಗೆ ಬರಬೇಕಾದಂಥ ಸನ್ನಿವೇಶ ಇರೋದರಿಂದ ಇವ್ರನ್ನ ಹೊರಗೆ ಹಾಕಿ ಅವುಗಳನ್ನ ಪಾಸ್ ಮಾಡಿಕೊಂಡ್ರೆ ಅಷ್ಟೇ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ರಾಜು ಆಲ್ಗೂರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಏನು ಈ ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಏನು ಈ ಭ್ರಷ್ಟ ನರೇಂದ್ರ ಮೋದಿಜಿ ಅವರ ಒಂದು ಏನು ಇವರು ಸಂಸದರನ್ನ ಹೊರಗಡೆ ಇಟ್ಟು ಅವ್ರನ್ನ ಅಮಾನತುಗೊಳಿಸಿದ್ದಕ್ಕಾಗಿ ಅದನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದೇ ತರ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಎಚ್ಚರಿಕೋಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರ ಸಂವಿಧಾನ ವಿರೋಧ ಸರ್ಕಾರ ಯಾವ್ದಾರ ಇದ್ರೆ ಅದು ಬಿಜೆಪಿ ಸರ್ಕಾರ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ತರ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇರೋ ಈ ಕೇಂದ್ರ ಬಿಜೆಪಿ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಜನಗಳೇ ಇದಕ್ಕೆ ತಕ್ಕ ಪಾಠ ಕಲಿಸ್ತಾರ. ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತೈತಿ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ನೊಂದೆರಡು ಮಾತು. ಇಂದು ನಮಸ್ಕಾರ. ಇಂದು ಒಂದು ಬೃಹತ್ ಮಟ್ಟದ ಹೋರಾಟವನ್ನು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥದ್ದು. ಯಾತಕ್ಕಾಗಿ ಅಂದ್ರೆ ಈ ಕೇಂದ್ರ ಸರ್ಕಾರದ ಒಬ್ಬ ನೀತಿ ನಿಯಮಗಳನ್ನು ವಿರೋಧಿಸಿ, ಯಾಕಂತಂದ್ರೆ ಇಡೀ ದೇಶದಲ್ಲಿ ಇತಿಹಾಸದಲ್ಲಿ 146 ಸಂಸದರನ್ನ ಹೊರಗಿಟ್ಟು ಸದನವನ್ನು ನಡೆಸ್ತಾ ಇರುವುದು ನಾಚಿಕೆಗೇಡಿನ ಸಂಗತಿಯಾಗಿರ್ತಕ್ಕಂಥದ್ದು. ಈ ಒಂದು ನಾಚಿಕೆಗೇಡಿನ ಸಂಗತಿಯವರು ಯಾಕಂತಪ್ಪ ಅಂದ್ರೆ ಬಹಳಷ್ಟು ರೀತಿಯಿಂದ ನಾನು ನೋಡಿದ್ದೀನಿ. ಯಾಕಂದ್ರೆ ಇವತ್ತು ಪಾಸ್ ಕೊಟ್ಟರವರು ಯಾರಪ್ಪ ಅಂದ್ರೆ ಕರ್ನಾಟಕದ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇದುವರೆಗೂ ಕೂಡ ಅವರು ಅಮಿತ್ ಶಾ ಅವರು ಬಂದು ಸಂಸತ್ನಲ್ಲಿ ಉತ್ತರವನ್ನು ನೀಡಿದ್ದಾರೆ. ಹೋಮ್ ಸೆಕ್ರೆಟರಿಯಿಂದ ನಾವು ಚರ್ಚೆಯನ್ನ ಮಾಡಿಸ್ತೀವಿ, ಇದು ಎನ್ಕ್ವೈರಿಯನ್ನ ಮಾಡಿಸ್ತೀವಿ ಅಂತ. ಹಾಗಾದ್ರೆ ಹೋಮ್ ಸೆಕ್ರೆಟರಿಯಿಂದ ನೀವು ಅಧಿಕಾರ ಇರ್ತಕ್ಕಂಥವ್ರಿಗೆ ಇಟ್ಕೊಂಡು ನೀವು ಏನ್ ಎನ್ಕ್ವೈರಿ ಮಾಡಕ್ ಸಾಧ್ಯ ಐತಿ? ನಿಮ್ದು ಹೋಮ್ ಸೆಕ್ರೆಟರಿ ಅವರಿಂದ ನೀವು ಎನ್ಕ್ವೈರಿ ಮಾಡ್ತೀರಿ ಅಂತ ಹೇಳಿದಿರಿ. ಮತ್ತೆ ನೀವು ಪ್ರತಾಪ್ ಸಿಂಹನಿಗೆ ಯಾಕೆ ರಾಜೀನಾಮೆ ಕೊಡಿಸಿಲ್ಲ? ನೀವು ಅವ ಅಧಿಕಾರದಾಗ ಅದ, ನೀಗ MP ಅದಾನ, ಅವ ಎಲ್ಲ ಸಾಕ್ಷಿ ನಾಶ ಮಾಡ್ತಾನವ, ಎಲ್ಲ ಸಾಕ್ಷಿ ನಾಶ ಮಾಡ್ತಾನ. ಮತ್ತೆ ಅವನಿಗೆ ರಿಸೈನ್ ಮಾಡಿಸ್ಲಾರ್ದೆ, ನೀವು ಅವ್ನು ಸಸ್ಪೆಂಡ್ ಮಾಡ್ಲಾರ್ದೆ ನೀವು ಎನ್ಕ್ವೈರಿ ಯಾವ ರೀತಿ ನಿಮ್ಮ ಮೇಲೆ ಯಾವುದೇ ರೀತಿಯಿಂದ ನಮಗೆ ನಂಬಿಕೆ ಇಲ್ಲ. ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಯಾರೇ ಆದ್ರೂ ಕೂಡ ಹಿಂದೆ ಕೊಟ್ಟಿದ್ದಾರೆ ಜನ. ನಿಮ್ಮನ್ನ ಪಂಚರಾಜ್ಯ ಚುನಾವಣೆಗಳಲ್ಲಿ ಆಗಿರ್ಬೋದು, ಹಿಂದೆ ನಡೆದಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಚುನಾವಣೆಗಳಲ್ಲಿ ಜನ ನಿಮ್ಮನ್ನ ಎಲ್ಲಿ ಕೂರಿಸ್ಬೇಕು ಅಲ್ಲಿ ಕೂರಿಸಿದ್ದಾರೆ.
ಈಗ ಪಾರ್ಲಿಮೆಂಟ್ ನಿಂದ ಕೆಳಗೆ ಕುಂದಿರಿಸುವಂತ ಕಾಲ ಬಹಳ ದೂರ ಇಲ್ಲ, ಇನ್ನೇನು ಕೇವಲ 4 ತಿಂಗಳಲ್ಲಿ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ಇಂಡಿಯಾ ಅಲೈನ್ಸ್ ಜೊತೆಗೆ ಇನ್ನೊಂದು ಹೇಳ್ತೀನಿ, ಇಂಡಿಯಾ ಅಲೈನ್ಸ್ ಎಂಪಿಗಳು ಇರ್ತಕ್ಕಂಥದ್ದೇ 210 ಎಂಪಿಗಳು ಇಂಡಿಯಾ ಅಲೈನ್ಸ್ ನಿಂದ ಬಂದ್ರೆ ನೀವು 146 ಮಂದಿನ ನೀವು ಸಸ್ಪೆಂಡ್ ಮಾಡ್ತೀರಿ. ಇರ್ತಕ್ಕಂಥ 30 ನಿನ್ನೆ ನಾನು ಮಾತನಾಡಿದಾಗ ಒಂದು ಅಧಿವೇಶನ ಪಾಸ್ ಮಾಡಿದಾಗ ಮಸೂದೆ 4 ಜನ ಅದಾರ, 4 ಜನ ಅಪೋಸಿಷನ್ ಅಲ್ಲಿ. ಅದ್ರಾಗ ಬಿಜೆಪಿ ಅವರು ಎಂಪಿಗಳು ಅಪೋಸಿಷನ್ ಅಲ್ಲಿ ಕೂತಾರ ಕೋರಂ ಭರ್ತಿ ಆಗ್ಲಿಗೋಸ್ಕರ. ಆದ್ರೆ ಇದು ಎಂತ ನಾಚಿಕೆಗೇಡಿನ ಸಂಗತಿ. ಹೀಗಾಗಿ ನಿನ್ನೆ ನಾವು ಬಹಳಷ್ಟು ವಿಚಾರವನ್ನು ಮಾಡಿದ್ವಿ. ಕೇಂದ್ರ ಗೃಹ ಸಚಿವರು ಕೂಡ ನಿನ್ನೆ ಅಧಿವೇಶನದಲ್ಲಿ ಬಂದಿದ್ರು, ಮೋದಿ ಅವರು ಬಂದಿದ್ರು. ಏನೋ ಉತ್ತರ ನಿರೀಕ್ಷೆ ಮಾಡಿದೀವಿ ಕಾಂಗ್ರೆಸ್ ಪಕ್ಷದವರು, ಮೋದಿ ಅವರು ಬಂದಾರಪ್ಪ ಪಾರ್ಲಿಮೆಂಟಿಗೆ ಅಂದ್ರೆ ಉತ್ತರ ಸಿಗುತ್ತೆ ಅಂತ. ಆದ್ರೆ ಅದು ಯಾವುದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ, ಮೌನವಾಗಿ ಅವ್ರು ಹೋಗಿದ್ದಾರೆ. ಇವತ್ತು ಮುಗಿಬೇಕಾಗಿರ್ತಕ್ಕಂಥ ಅಧಿವೇಶನವನ್ನ ನಿನ್ನೆನೆ ಕೂಡ ಸ್ಪೀಕರ್ಗಳು ಮುಗಿಸಿದ್ದಾರೆ. ಇದು ಒಂದು ಬಹಳ ನಾಚಿಕೆಗೇಡಿನ ಸಂಗತಿ. ಮುಂಬರುವ ದಿನಮಾನಗಳಲ್ಲಿ ಭಾರತ ದೇಶದ ಜನರು ಇವ್ರನ್ನ ತಕ್ಕ ಉತ್ತರವನ್ನು ಕೊಡ್ತಾರೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.